ಸೊ ಹೇಗೆ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿರ್ತೀನಿ. ಇವತ್ತು ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ವಿಷಯ ನಾನು ತಂದಿದ್ದೀನಿ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ನಿಮ್ಮ ವೈಫು ನಿಮ್ಮ ಜೊತೆ ಇದ್ದು ಇವಾಗ ಸೆಟ್ಟೋಗ್ಬಿಟ್ರು, ಆದರೆ ಬಟ್ ನಿಮ್ಮ ವೈಫು ಮತ್ತೆ ನಿಮ್ಮ ಕಣ್ಮುಂದೆ ಬಂದರೆ ಹೇಗಿರುತ್ತೆ? ತುಂಬ ಶಾಕಿಂಗ್ ಆಗಿರುತ್ತಲ್ಲ. ಸೊ ಅದೇ ಇನ್ಸಿಡೆಂಟ್ ಒಬ್ಬರಿಗೆ ನಡೆದಿದೆ. ಸೊ ಅವ್ರ ಬಗ್ಗೆನೇ ಫುಲ್ಲಾಗಿ ತಿಳ್ಕೊಳ್ಳೋಣ ಬನ್ನಿ. ಸೊ ಅದು ಈ ಒಂದು ಘಟನೆ ಎಲ್ಲಿ ನಡೆದಿದೆ ಅಂತಂದ್ರೆ ನಮ್ಮ ಕರ್ನಾಟಕದಲ್ಲಿ ನಡೆದಿರೋ ಒಂದು ಘಟನೆ. ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳಿ. ಸುರೇಶ್ ಎನ್ನುವ ಒಬ್ಬರಿಗೆ ಮದುವೆ ಆಗ್ತಾ ಇದೆ. ಸೊ ಅದು ಯಾರ ಜೊತೆ ಆಗ್ತಾ ಇದೆ ಅಂತ ಅಂದ್ರೆ ಮಲ್ಲಿಗೆನವ್ರ ಜೊತೆ ಮದುವೆ ಆಗ್ತಾ ಇದೆ. ಸೊ ಮದುವೆ ಆಗಿ ಒಂದ್ ದಿವಸ ಚೆನ್ನಾಗಿರ್ತಾ ಇದ್ದಾರೆ. ಸೊ ಮಾರನೇ ದಿವಸ ಏನಾಗ್ತಾ ಇದೆ ಅಂತ ಅಂದ್ರೆ ಸೊ ಅವ್ರಿಬ್ರು ಒಳಗಡೆ ಜಗಳ ಬರಕ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಅದೇ ತರ ಕಾಲ ಕಳೀತಾ 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 ಸುರೇಶಿಗೂ ಮತ್ತೆ ಮಲ್ಲಿಗೆ ಅನ್ನೋರಿಗೂ ಕೂಡ ಇಬ್ಬರಿಗೂ ಕೂಡ ಜಗಳ ತುಂಬಾ ಜಾಸ್ತಿ ಆಗ್ತಾನೆ ಇದೆ. ಸೊ ಜಾಸ್ತಿ ಆಗ್ತಾ ಆಗ್ತಾ ಮಲ್ಲಿಗೆ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ 24 hours ಮೊಬೈಲ್ ಅಲ್ಲೇ ಮುಳುಗಿದ್ದಾರೆ. ಸೊ ಸುರೇಶ್ ಅವ್ರಿಗೆ ತುಂಬಾ ಡೌಟ್ ಆಗ್ತಾ ಇದೆ. ಸೊ ಏನ್ ಡೌಟ್ ಅಂತ ಅಂದ್ರೆ ಇವ್ರು ಯಾಕೆ 24 hours ಮೊಬೈಲ್ ಅಲ್ಲೇ ಇರ್ತಾ ಇದ್ದಾಳೆ, ಸೊ ಯಾರ ಜೊತೆ ಏನ್ ಮಾಡ್ತಾ ಇದ್ದಾಳೆ ಅನ್ನೋ ಒಂದು ಡೌಟ್ ಕೂಡ ಸುರೇಶ್ ಅವರಿಗೆ ಬರ್ತಾ ಇದೆ. ಸೊ ಹಂಗಾಗಿ ಸುರೇಶ್ ಅವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಮಲ್ಲಿಗೆ ಅವ್ರ ಫೋನ್ ನ ಸೀಕ್ರೆಟ್ ಆಗಿ ಚೆಕ್ ಮಾಡಿ ನೋಡ್ತಾ ಇರುವಾಗ ಮಲ್ಲಿಗೆ ಬೇರೆಯವ್ರ ಜೊತೆ ಕಾಂಟ್ರಾಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ವಿಷಯನೂ ಕೂಡ ಸುರೇಶಿಗೆ ಗೊತ್ತಾಗ್ತಾ ಇದೆ. ಸೊ ಸುರೇಶ್ ಆ ಒಂದು ಮೆಸೇಜ್ ನ ನೋಡಿ ಮಾರನೇ ದಿವಸ ಮಲ್ಲಿಗೆ ನೋಡಿದ್ರೆ ಕಾಣಂಗಿಲ್ಲ. ಹಂಗಾಗಿ ಸುರೇಶ್ ಇದ್ದವರು ಮನೆ ಫುಲ್ ಆಗಿ ಹುಡುಕ್ತಾ ಇದ್ದಾರೆ. ಮಲ್ಲಿಗೆ ನೋಡಿದ್ರೆ ಕಾಣಂಗೆ ಇಲ್ಲ, ಎಲ್ಲಿ ಹೋದ್ರು ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಹಂಗಾಗಿ ಸುರೇಶ್ ಇದ್ದವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಕೊಡ್ತಾ ಇದ್ದಾರೆ. ಹಂಗಾಗಿ ಪೊಲೀಸ್ ಅವರು ಕೂಡ ಹುಡುಕ್ತಾನೆ ಇದ್ದಾರೆ. ಪೊಲೀಸ್ ಅವರಿಗೆ ಒಂದು ದೇಹ ಸಿಗ್ತಾ ಇದೆ. ಸೊ ಆ ಒಂದು ದೇಹ ತುಂಬಾ ಡ್ಯಾಮೇಜ್ ಆಗಿದೆ, ಬರೀ ಮೂಳೆ ಮಾತ್ರ ಕಾಣ್ತಾ ಇದೆ, ಮತ್ತೆ ಯಾರ್ ಫೇಸ್ ಅಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಹಂಗಾಗಿ ತಕ್ಷಣ ಪೊಲೀಸ್ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಸುರೇಶಿಗೆ ಕಾಲ್ ಮಾಡಿ ಹೇಳ್ತಾ ಇದ್ದಾರೆ. ಸೊ ಇವರು ಮಲ್ಲಿಗೆನ ಬಂದ್ ನೋಡಿ ಅಂತ ಹೇಳ್ತಾ ಇದ್ದಾರೆ ಪೊಲೀಸ್ ಅವರು. ಹಂಗಾಗಿ ಸುರೇಶ್ ಇದ್ದವರು ಕೂಡ ತುಂಬಾ ಗಾಬರಿಯಿಂದ ಓಡ್ ಬರ್ತಾ ಇದ್ದಾರೆ. ಬಂದು ಆ ಒಂದು ದೇಹನ ನೋಡ್ತಾ ಇದ್ದಾರೆ. ಸೊ ಆ ಒಂದು ದೇಹ ತುಂಬಾ ಡ್ಯಾಮೇಜ್ ಕೂಡ ಆಗಿದೆ, ಮತ್ತೆ ಮುಖ ಯಾರ್ದಂತಾನು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ತಕ್ಷಣ ಪೊಲೀಸ್ ಅವರು ಮಲ್ಲಿಗೆ ಅವ್ರ ಅಪ್ಪ ಅಮ್ಮನನ್ನು ಕೂಡ ಕರೀತಾ ಇದ್ದಾರೆ. ಕರೆದ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇದ್ದವರು ಆ ಒಂದು ದೇಹನ ನೋಡಿದ ತಕ್ಷಣ ಅಳಕ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತೆ ಪಕ್ಕದಲ್ಲಿ ಮಲ್ಲಿಗೆ ಹಾಕೊಂಡಿರುವ ಒಂದು ಚಪ್ಪಲಿನೂ ಕೂಡ ಇದೆ. ಹಂಗಾಗಿ ಅವ್ರ ತಂದೆ ತಾಯಿ ನೋಡಿದ ತಕ್ಷಣ ಅಳಕ್ಕೂ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಹಂಗಾಗಿ ಅವ್ರ ತಂದೆ ತಾಯಿ ಇದ್ದವರು ಪೊಲೀಸ್ ಅವ್ರಿಗೆ ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಸೊ ಈ ಒಂದು ಕೊಲೆನ ಸುರೇಶೇ ಮಾಡಿರ್ಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಸುರೇಶ್ನ ಪೊಲೀಸ್ ಅವರು ಕೂಡ ಅರೆಸ್ಟ್ ಮಾಡ್ತಾ ಇದ್ದಾರೆ. ಸುರೇಶ್ ಇದ್ದವರು ಪೊಲೀಸಿಗೆ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಸೊ ಮಲ್ಲಿಗೆ ಮಾಯ ಆದ ತಕ್ಷಣ ನಾನೇ ಮೊದಲು ಫಸ್ಟ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿದ್ದು, ನನಗೆ ಯಾಕೆ ಫಸ್ಟ್ ನೀವು ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಕೂಡ ಸುರೇಶ್ ಇದ್ದವ್ರು ಹೇಳ್ತಾ ಇದ್ದಾರೆ. ಆದ್ರೂ ಕೂಡ ಪೊಲೀಸ್ ಅವರು ಸುರೇಶ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸುರೇಶ್ ಅವ್ರ ಅಪ್ಪ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಸುರೇಶ್ನ ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಅರೆಸ್ಟ್ ಮಾಡಿದಾರೋ ಸೊ ಆ ಒಂದು ಪೊಲೀಸ್ ಸ್ಟೇಷನ್ ಹೋಗಿ ಸೊ ಸುರೇಶ್ ಅಪ್ಪ ಇದ್ದವರು ಸುರೇಶ್ನ ಮೀಟ್ ಮಾಡ್ತಾ ಇದ್ದಾರೆ. ಮೀಟ್ ಮಾಡ್ಬಿಟ್ಟು ಏನಂತ ಹೇಳ್ತಾ ಇದಾರೆ ಅಂತ ಅಂದ್ರೆ ಈ ಒಂದು ಕೊಲೆನ ನೀವ್ ಮಾಡಿರಲ್ಲ, ನಿನ್ನ ಹೆಂಡತಿ ಮಲ್ಲಿಗೆ ಜೀವಂತವಾಗಿದ್ದಾಳೆ, ಅವಳನ್ನ ಹುಡುಕ್ಬಿಟ್ಟು ನಾ ಖಂಡಿತ ನಿನ್ ಮುಂದೆ ನಿಲ್ಲಿಸ್ತೀನಿ ಅಂತಾನು ಕೂಡ ಅವ್ರಿದ್ದವ್ರು ಹೇಳ್ತಾ ಇದ್ದಾರೆ. ಮತ್ತೆ ನಿಲ್ಲಿಸ್ಬಿಟ್ಟು ನಿನ್ನೂ ಕೂಡ ನಾ ಹೊರಗಡೆ ತೆಗಿತೀನಿ ಅಂತ ಅವ್ರ ಅಪ್ಪ ಇದ್ದವ್ರು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ. ಸುರೇಶ್ ಅಪ್ಪ ಇದ್ದವರು ಕೋರ್ಟ್ ಕೇಸು ಅಂತ ಆ ಕಡೆ ಈ ಕಡೆ ಅಂತ ಹೋಗ್ತಾ ಇದ್ದಾರೆ. ಸೊ ಹಂಗೆ ಹೋಗ್ತಾ ಕೋರ್ಟ್ ಕೇಸ್ ಅಂತ ಹೋಗ್ತಾ ಏನಾಗ್ತಾ ಇದೆ ಅಂತ ಅಂದ್ರೆ ಸೊ ಅಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಸೊ ಈ ಒಂದು ದೇಹದಲ್ಲಿ DNA ಚೆಕ್ ಮಾಡಿ ಅಂತಾನು ಕೂಡ ಹೇಳ್ತಾ ಇದ್ದಾರೆ. ಮತ್ತೆ ಮಲ್ಲಿಗೆ ತಾಯಿನ DNA ಕೂಡ ಚೆಕ್ ಮಾಡಿ ಎರಡೂ ಕೂಡ ಕರೆಕ್ಟ್ ಆಗಿ ಬರ್ತಾ ಇದೆಯಾ ಅಂತಾನು ಕೂಡ ತುಂಬಾ ಫೋರ್ಸ್ ಮಾಡಿ ಅವ್ರ ಅಪ್ಪ ಇದ್ದವ್ರು ಹೇಳ್ತಾ ಇದ್ದಾರೆ. ಮತ್ತೆ ವಾದಾಡ್ತಾನು ಇದ್ದಾರೆ ಕೋರ್ಟ್ ಅಲ್ಲಿ. ಹಂಗಾಗಿ ಆ ಒಂದು DNA ಟೆಸ್ಟಿಂಗ್ ಕೂಡ ನಡೀತಾ ಇದೆ. ಸೊ ಟೆಸ್ಟಿಂಗ್ ನಡೀತಾ ಇರುವಾಗ DNA ಯಾವುದು ಕೂಡ ಮ್ಯಾಚ್ ಆಗ್ತಾ ಇಲ್ಲ, ಇದು ಮಲ್ಲಿಗೆ ದೇಹನೇ ಇಲ್ಲ ಅಂತಾನು ಕೂಡ ಪ್ರೂವ್ ಆಗಿದೆ. ಸೊ ಸುರೇಶ್ನ ಪೊಲೀಸ್ ಸ್ಟೇಷನ್ ಇಂದ ಹೊರಗಡೆ ಬಿಡ್ತಾ ಇದ್ದಾರೆ. ಹಂಗಾಗಿ ಸುರೇಶ್ ಇದ್ದವ್ರು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ಆ ಕಡೆ ಈ ಕಡೆ ಹುಡುಕಿ ಮಲ್ಲಿಗೆ ಎಲ್ಲಿದ್ದಾಳೆ ಅಂತ ಕೂಡ ಹುಡುಕ್ತಾನೆ ಇದ್ದಾರೆ. ಮಲ್ಲಿಗೆ ಯಾವುದೇ ಕಾರಣಕ್ಕೂ ಕೂಡ ಎಲ್ಲೂ ಕೂಡ ಸಿಗಂಗೆ ಇಲ್ಲ ಮಲ್ಲಿಗೆ. ಹಂಗಾಗಿ ಸುರೇಶ್ ಇದ್ದವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಎಲ್ಲಾ ಫ್ರೆಂಡ್ಸಿಗೂ ಕೂಡ ಸೊ ಅವನ ವೈಫಿನ ಫೋಟೋ ಎಲ್ಲರಿಗೂ ಕೂಡ ಸೆಂಡ್ ಮಾಡ್ತಾ ಇದ್ದಾನೆ. ಈ ಒಂದು ಹುಡುಗಿನ ನೀವು ನೋಡಿದ್ರೆ ನನಗೆ ಜಲ್ದಿ ಕಾಲ್ ಮಾಡಿ ಹೇಳಿ ಅಂತಾನು ಕೂಡ ಎಲ್ಲರಿಗೂ ಕೂಡ ಆ ಒಂದು ಫೋಟೋನ ಕಳಿಸ್ತಾ ಇದ್ದಾರೆ. ಸುರೇಶ್ ಇದ್ದವರು ಎಲ್ಲಾ ಕಡೆನೂ ಹುಡುಕ್ತಾ ಇರುವಾಗ ಸೊ ಸುರೇಶ್ ಫ್ರೆಂಡ್ ಇದ್ದವರು ಕಾಲ್ ಮಾಡ್ತಾ ಇದ್ದಾರೆ ಸುರೇಶಿಗೆ. ಸೊ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ರೆ ಅವ್ರ ಫ್ರೆಂಡ್ ಸುರೇಶಿಗೆ ಸೊ ನಿನ್ನ ಹೆಂಡತಿ ಇಲ್ಲಿ ಟೀ ಅಂಗಡಿಯಲ್ಲಿ ಟೀ ಕುಡಿತಾ ಇದ್ದಾಳೋ ಅಂತ ತುಂಬಾ ಗಾಬರಿಯಿಂದ
ಹೇಳ್ತಾ ಇದ್ದಾನೆ ಅವ್ನ ಫ್ರೆಂಡ್ ಇದ್ದವನು ಸುರೇಶಿಗೆ. ಮತ್ತೆ ಸುರೇಶ್ ಇದ್ದವನು ಅವ್ನ ಫ್ರೆಂಡಿಗೆ ಏನಂತ ಹೇಳ್ತಾ ಇದ್ದಾನೆ ಅಂತಂದ್ರೆ, ಸೊ ಅವಳು ಟೀ ಕುಡಿಯೋದನ್ನ ನೀಟಾಗಿ ವಿಡಿಯೋ ತೆಗ್ದು ಇಟ್ಕೊಂಡಿರು ಅಂತಾನು ಕೂಡ ಹೇಳ್ತಾ ಇದ್ದಾರೆ. ವಿಡಿಯೋ ತೆಗ್ದು ಇಟ್ಟಿರು, ನಾ ಒಂದು ಸ್ಪಾಟಿಗೆ ನಾ ಬರ್ತೀನಿ ಅಂತ ಸುರೇಶ್ ಅವ್ರ ಫ್ರೆಂಡಿಗೆ ಹೇಳ್ತಾ ಇದ್ದಾರೆ. ಅದೇ ತರ ಅವರು ಕೂಡ ವಿಡಿಯೋ ತೆಗ್ದಿಟ್ಟು ಅವನ ಸ್ಪಾಟ್ ನಾನು ಕೂಡ ನೋಟ್ ಮಾಡಿ, ಸೊ ಸುರೇಶ್ ಇದ್ದವರು ಕೂಡ ಆ ಒಂದು ಸ್ಪಾಟಿಗೆ ಹೋಗಿ ಮಲ್ಲಿಗೆನ ಹಿಡಿತಾ ಇದ್ದಾರೆ. ಸೊ ಮಲ್ಲಿಗೆನ ಹಿಡಿದು ಬಿಟ್ಟು ಕೋರ್ಟ್ ಅಲ್ಲಿ ಹಾಜರ್ ಮಾಡ್ತಾ ಇದ್ದಾರೆ. ಕೋರ್ಟಿಗೆ ಹಾಜರ್ ಮಾಡಿದ ತಕ್ಷಣ ಕೋರ್ಟ್ ಅಲ್ಲಿ ಇರೋ ಎಲ್ರು ಕೂಡ ಶಾಕ್ ಆಗ್ಬಿಡ್ತಾರೆ. ಯಾಕಂತಂದ್ರೆ ಸತ್ತೋಗಿರೋಳು ಇವಾಗ ಹೇಗ್ ಮುಂದೆ ಬಂದ್ಲು ಅಂತ ಎಲ್ರು ಕೂಡ ಶಾಕ್ ಆಗ್ತಾ ಇದ್ದಾರೆ. ಸೊ ಅವಾಗ ಕೋರ್ಟ್ ಅಲ್ಲಿ ಮಲ್ಲಿಗೆಗೆ ಏನಂತ ಕೇಳ್ತಾ ಇದಾರೆ ಅಂತಂದ್ರೆ, ಇಷ್ಟು ದಿವಸ ನೀ ಎಲ್ಲೋಗಿದೆ, ಇಷ್ಟು ದಿವಸ ಎಲ್ರು ಕೂಡ ನೀನು ಹುಡುಕ್ತಾ ಇದ್ದಾರೆ, ನಿನಗೆ ಅದು ಕೂಡ ಗೊತ್ತಿಲ್ವಾ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಮಲ್ಲಿಗೆ ಎದುರು ಏನಂತ ಆನ್ಸರ್ ಕೊಡ್ತಾ ಇದ್ದಾರೆ ಅಂತ ಅಂದ್ರೆ, ಇಷ್ಟು ದಿವಸ ಅದೇ ಊರಲ್ಲಿ ನಾನು ಕೂಡ ಇದ್ದೆ, ಸೊ ನಾ ಯಾರ ಜೊತೆ ಇದ್ದೆ ಅಂತಂದ್ರೆ ನನ್ನ ಬಾಯ್ ಫ್ರೆಂಡ್ ಜೊತೆ ಇದ್ದೆ ಅಂತ ತುಂಬಾ ಅಸಾಲ್ಟ್ ಆಗಿ ಹೇಳ್ತಾ ಇದ್ದಾರೆ. ಸೊ ಈ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದಿದೆ. ಸೊ ಈ ಒಂದು ವಿಚಾರದ ಬಗ್ಗೆ ನಿಮಗೆ ಏನಂತ ಅನಿಸ್ತಾ ಕಮೆಂಟ್ ಮಾಡಿ. ಅಂಡ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಈ ತರ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಒಂದು ವಿಷಯನ ನೀವು ಡೈಲಿ ಅಪ್ಲೋಡ್ ಮಾಡಬೇಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಅಂತ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಅಂಡ್ ಗೈಸ್, ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಅಂಡ್ ಟೇಕ್ ಕೇರ್. ಬಾಯ್ ಗೈಸ್.